ಹಾಯ್ ಫ್ರೆಂಡ್ಸ್, 2 ಕೆ ಜಿ ಫಿಶ್ ಕಬಾಬ್ ಮಾಡೋಣ. ತುಂಬಾ ಸುಲಭವಾಗಿ ಕಬಾಬ್ ಪೌಡ್ರ್ ಬಳಸಿ ಮಾಡ್ತಾಯಿದ್ದೇನೆ. ಇಲ್ಲಿ 2 ಕೆ ಜಿ ಫಿಶ್ಗೆ 3 ಇಂದ 4 ಮೊಟ್ಟೆ ತೊಗೋಬೋದು. ಇಲ್ಲಿ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಉಪ್ಪು, ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಕಸ್ತೂರಿ ಮೆಂತೆ ಇದನ್ನು ಹಾಕ್ತಾಯಿದ್ದೀನಿ. ಮೊಸರು 1-2ರಿಂದ 3 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಈ ಮೊಸರು ಹಾಕೋದ್ರಿಂದ ಕಬಾಬು ಒಳ್ಳೆ ಟೇಸ್ಟ್ ಬರುತ್ತೆ. ಸಾಫ್ಟಾಗಿ ನೆನೆಸಿದಾಗ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಅದಕ್ಕೆ ಫಿಶ್ಶಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮೊಟ್ಟೆ ಎಲ್ಲ ಜೊತೆ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಕಾರ್ನ್ಫ್ಲೋರು. ಇದನ್ನು 1-2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳೋಣ ಕಾರ್ನ್ಫ್ಲೋರ. ಇಷ್ಟಕ್ಕೇ ಫಿಶ್ ಹಾಕ್ಕೊಂಡು ಕಲಸಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಮೊಟ್ಟೆ ಮತ್ತು ಕಾರ್ನ್ಫ್ಲೋರೇ ಇದಕ್ಕೆ ಒಳ್ಳೆ ಬೈಂಡಿಂಗ್ ಕೊಡೋದು. ಸ್ವಲ್ಪ ಕ್ವಾಂಟಿಟಿಲಿ ಮಾಡುವಾಗ ಇಷ್ಟೇ ಇದಕ್ಕೇ ಒಂದು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿ ಮಾಡ್ಬೋದು. ಇಲ್ಲಿ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ 2 ಕೆ ಜಿ ಮಾಡೋದ್ರಿಂದ ಈ ತೇಜು ಅವರ ಕಬಾಬ್ ಪುಡಿನ ಬಳಸ್ತಾ ಇದ್ದೀನಿ. ಇದನ್ನು ಒಂದು 200 ಗ್ರಾಮಷ್ಟು ತೇಜು ಕಬಾಬ್ ಪುಡಿನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಿದು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮೊಸರು ಹಾಕ್ಕೋಬೋದು. ನೋಡಿ, ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು, ಯಾಕೆಂದರೆ ಇದು ಫಿಶಲ್ಲಿ ನೀರು ಬಿಡುತ್ತೆ. ಕಲಸಿಟ್ಟಾಗ ತುಂಬ ನೀರು ಬಿಡುತ್ತೆ. ಇದಕ್ಕೆ ಒಂದು 4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಮೊಳ ಹಿಡಿಯೋಷ್ಟು ಎಳ್ಳು ಹಾಕೋಣ, ಬಿಳಿ ಎಳ್ಳು. ಇವೆರಡೂ ಈ ಕಬಾಬ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ಲೇವರು ಟೇಸ್ಟು ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು. ಇಲ್ಲಿ ಕೆ ಜಿ ಮೀನಿದೆ, ಇದರಲ್ಲಿ 2 ಕೆ ಜಿಯಷ್ಟು ಕಬಾಬ್ಗೆ ಕಲಿಸ್ತಾ ಇದ್ದೀನಿ ನಾನು. ಇನ್ನು 3 ಕೆ ಜಿಯಷ್ಟು ಸಾರು ಮಾಡ್ತೇನೆ. ನಾಳೆ ಬರೋ ವಿಡಿಯೋದಲ್ಲಿ 3 ಕೆ ಜಿ ಮೀನಿನ ಸಾರು ಮಾಡೋ ವಿಧಾನನ ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪ ತೆಳುವಾಗಿ ಕಬಾಬ್ಗೆ ಅಂತ ಕಟ್ ಮಾಡಿಸ್ಕೊಂಡಿದ್ದಾರೆ ನೋಡಿ, ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ಗಟ್ಟಿಯಾದ ಮಸಾಲೆಯನ್ನು ಇದಕ್ಕೆ ಹಚ್ಕೋಬೇಕು. ಈ ಥರ ನೋಡಿ, ಈ ಥರ ನೀಟಾಗೆ ಎಲ್ಲ ಸೈಡಲ್ಲೂ ಕಬಾಬ್ ಹಿಟ್ಟನ್ನು ಹಚ್ಕೋಬೇಕು. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ನೋಡಿ, ಈ ಥರ ಎಲ್ಲ ಫಿಶ್ಶು ಪೀಸಸ್ಗೂ ಇದೇ ಥರ ಹಚ್ಕೊಂಡು ಇಟ್ಕೋಬೇಕು. ಸುಮಾರು 2ರಿಂದ 3 ಗಂಟೆಗಳ ಕಾಲ ಇದನ್ನು ಮ್ಯಾಗ್ನೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಇಟ್ಕೊಂಡು ಕರೆದ್ರೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಫಿಶ್ಶಿಗೆ. ನೋಡಿ, ಈ ಥರ ಎಲ್ಲ ಫಿಶಸ್ ಪೀಸ್ಗೂ ಹಚ್ಚಿ ಇಡ್ತಾಯಿದ್ದೀನಿ ನಾನು ಪ್ರತಿಯೊಂದಕ್ಕೂ. ಇಲ್ಲಿ ಎಣ್ಣೆ ಕಾಯ್ಸೋಕೆ ಇಡೋಣ. ಫ್ರಿಜ್ಜಲ್ಲಿ ಒಂದು 4 ಗಂಟೆ ಕಾಲ ಇಟ್ಟಿದ್ದೆ, ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ಚೆನ್ನಾಗಿ ಕಾದಿರೋವಂಥ ಎಣ್ಣೆಗೆ ಈ ಫಿಶ್ ಪೀಸಸನ್ನು ಹಾಕೊಳ್ಳೋಣ. ಹಾಕಿದ ತಕ್ಷಣ ಇದನ್ನು ತಿರುಗಿಸ್ಕೋಬಾರ್ದು. ಆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹಾಗಾದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹೈ ಫ್ಲೇಮಲ್ಲಿ ಇಟ್ಟು ಹಾಕಬಾರ್ದು, ಮೇಲೆ ಮಾತ್ರ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಕಾದಿರೋ ಎಣ್ಣೆನ ಸಿಮ್ಮಲ್ಲಿ ಸ್ಟವ್ ಇಟ್ಕೊಂಡು ಕಬಾಬ್ ಹಾಕಬೇಕು. ಹಾಕಿ ಒಂದು 2-3 ಸೆಕೆಂಡು ಹಾಗೆ ಬಿಡಬೇಕು. ಚೆನ್ನಾಗಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ತಿರುಗಿಸಿ ಹಾಕಬೇಕು. ಹಾಕಿದ ತಕ್ಷಣ ಹಾಕಿದ್ರೆ ಕಬಾಬಿಗೆ ಹಚ್ಚಿರೋ ಹಿಟ್ಟೆಲ್ಲ ಎಣ್ಣೆಗೆ ಬಿಟ್ಕೊಂಡ್ಬಿಡತ್ತೆ. ಹಾಗಾಗಿ ನೋಡಿ, ಈ ಥರ ಎರಡೂ ಸೈಡಲ್ಲೂ ತಿರುಗಿಸಿ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫಿಶನ್ನು ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸುಮಾರು ಒಂದು 1/4 ಗಂಟೆಗಳ ಕಾಲ ರೋಸ್ಟ್ ಮಾಡಿದ್ದೀನಿ ನಾನು, ತಿರುಗಿಸಿ ಹಾಕಿ. ಇನ್ನು ಲಾಸ್ಟಲ್ಲಿ 1 ಹಿಡಿಯೋಷ್ಟು ಕರಿಬೇವಿನ ಸೊಪ್ಪು, 4ರಿಂದ 5 ಹಸಿಮೆಣಸು ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡಿ ತೆಕ್ಕೊಂಬಿಡೋಣ. ಈ ಕರಿಬೇವು ಮತ್ತು ಹಸಿಮೆಣಸು ಕಬಾಬ್ ತಿನ್ನುವಾಗ ಸೈಡಾಗಿ ತಿಂದರೆ ತುಂಬ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿರುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗೆ 1 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತಿರುಗಿಸಿ ಹಾಕ್ತಾನೆ ಇರಬೇಕು, ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ನಾಳೆ ಬರೋ ವಿಡಿಯೋದಲ್ಲಿ ಫಿಶ್ ಕರಿ ಮಾಡೋ ವಿಡಿಯೋನ ಹಾಕ್ತೀನಿ. ಸಂಡೇ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಬೇಗನೆ ಮಾಡುವಂಥ ಕಬಾಬ್ ರೆಡಿ ಆಯಿತು, ಫಿಶ್ ಕಬಾಬು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲ ಕರಿಬೇವಿನ ಸೊಪ್ಪು ಹಸಿಮೆಣಸನ್ನು ತೆಗಿತಾ ಇದ್ದೇನೆ. ಇದನ್ನು ಬಿಸಿ ಇದ್ದಾಗಲೇ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿದ್ರೆ ಒಂದೊಳ್ಳೆ ಟೇಸ್ಟಿಯಾದಂಥ ಫಿಶ್ ಕಬಾಬು ರೆಡಿ ಆಯಿತು. ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ,
ಇದು ಪಪ್ಪನ್ನು ರಸಮನ್ನ ಜೊತೆ ಸೈಡಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ಫಿಶ್ ಕಬಾಬು. ಸಿಂಪಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದನ್ನು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಬಿಸಿಯಾದ ಕಬಾಬು ಫಿಶ್ ಕಬಾಬ್ ರೆಡಿಯಾಗಿದೆ. ನೋಡಿ ಟೇಸ್ಟ್ ಮಾಡೋಣ. ಬಿಸಿ ಇದೆ, ತುಂಬ ಬಿಸಿ ಇದೆ. ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ. ಸಿಮ್ಮಲ್ಲೇ ಇಟ್ಕೊಂಡು ಕರ್ಕೊಂಡ್ರೆ ಈ ಥರ ಬೇಯುತ್ತೆ. ಒಳಗಡೆ ಎಲ್ಲ ಬೇಯುತ್ತೆ, ಮೇಲೆ ಕ್ರಿಸ್ಪಾಗಿರುತ್ತೆ, ಒಳಗಡೆ ಜ್ಯೂಸಿ ಇರುತ್ತೆ. ಇದನ್ನು ನಿಂಬೆಹಣ್ಣು ಮೇಲಿಂದ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದು ಟೇಸ್ಟಿಯಾದ ಫಿಶ್ ಕಬಾಬು ಸಿಂಪಲಾಗಿ ಮನೆಯಲ್ಲೇ ಬೇಗನೆ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ